ಅಮ್ಮ ಯಾಕೋ ಬಾಯರ್ಕೆ ಆದಂಗೆ ಆಗ್ತಿದೆ. ಹೌದಮ್ಮ, ಒಂದು ಗ್ಲಾಸ್ ನೀರು ಕೊಡೋದಿತ್ತು. ಇಲ್ಲಿವರೆಗೂ ತರೋದೇನು ಬೇಡ, ನಾನೇ ನಿನ್ನ ಜೊತೆ ಬರ್ತೀನಿ. ಹಾಗೆ ಮನೆ ನೋಡ್ದಂಗೂ ಆಗುತ್ತೆ. ಆಗ್ಲಿಂದ ಅಮ್ಮು ಕಾಣ್ತಿಲ್ಲ ಕಣೆ. ನೀನು ಕಂಡ್ರೆ ರೂಮಿಗೆ ಬರೋಕ್ಕೆ ಹೇಳು, ನಿಮ್ಮ ರೂಮ್ಗೆ. ನಂಗೊಂದು ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ರೂಮಲ್ಲಿ ಇರ್ತೀನಿ. ಸರಿ ಅಕ್ಕ. ಮನೆ ತುಂಬ ಚೆನ್ನಾಗಿದೆ. ವಾಸ್ತು ಪ್ರಕಾರನೇ ಕಟ್ಸಿರ್ಬೇಕು ಅಲ್ವಾ? ಗೊತ್ತಿಲ್ಲ ಅಕ್ಕ, ತಾತನ ಕಾಲದ ಮನೆ ಅಂತೆ. ಓ, ಹಾಗಾದ್ರೆ ವಾಸ್ತು ಪ್ರಕಾರನೇ ಕಟ್ಸಿರ್ತಾರೆ. ಕಿಚನ್ ಅಗ್ನಿ ಮೂಲೆಯಲ್ಲೇ ಮಾಡಿಸಿರ್ಬೋದು. ಅಯ್ಯೋ ಅಕ್ಕ, ನಂಗೆ ಕಸ ತಳ್ಳೋ ಮೂಲೆ ಬಿಟ್ರೆ ಯಾವ ಮೂಲೆನೂ ಗೊತ್ತಿಲ್ಲ. ಆದ್ರೆ ಕಿಚನ್ ಕೆಳಗಿದೆ, ಬನ್ನಿ ಹೋಗೋಣ. ಅದಿತಿ ಚೆನ್ನಾಗಿದೀಯಾ? ಅರೆ ಶಾಲಿನಿ, ಎಷ್ಟು ದಿವಸ ಆಯ್ತು ನಿನ್ನ ನೋಡಿ. ಹೇಗಿದ್ದೀರಾ? ಯಾವಾಗ ಬಂದ್ರಿ? ಇವಾಗ ಬಂದೆ. ಹೌದಾ? ಅತ್ತೆ ಒಂದು ನಿಮಿಷ, ಇವ್ರಿಗೆ ನೀರು ಕೊಟ್ಬಿಟ್ಟು ಬರ್ತೀನಿ. ಪರವಾಗಿಲ್ಲ, ನೀನು ಮಾತಾಡ್ತಿರು, ನಾನೇ ಹೋಗಿ ತಗೊಂತೀನಿ. ಏನು? ಏನಿಲ್ಲ, ನೀನು ಸ್ವಲ್ಪ ಮಾತಾಡಬೇಕು. ಬಾ. ಎಲ್ಲಿಗೆ? ಬಾರೋ. ಅಣ್ಣ, ಏನು ನಿಮ್ಮ ಅವಸ್ಥೆ? ನೀನು ನೋಡಿದ್ರೆ ಆರ್ತಿನ ನೋಡ್ತಾ ಇದೆಯಾ, ಅಲ್ಲಿ ನೋಡಿದ್ರೆ ವೇದಾಂತಣ್ಣ ಅಮೂಲ್ಯನ ಜೊತೆ. ಬಾ ನೀನು. ನಾವೆಷ್ಟು ಬೇಗ ಹೋಗ್ತೀವ ಗೌತಮಣ್ಣ ಅಷ್ಟು ಬೇಗ ಬಯಲಾಗುತ್ತೆ. ನಡಿಯಯ್ಯ. ಯಗ್ರಜ ಬಾಳೆಗೊನೆ ಒತ್ಸಿದಲ್ದೆ ನನ್ನ ನಡು ನೀರಲ್ಲಿ ಕೈ ಬಿಟ್ಟು ಹೋದ. ಇವತ್ತು ನನ್ನ ಬ್ಯಾಚುಲರ್ ಪಾರ್ಟಿ ಬೇರೆ ಇದೆ. ಓ ಹೌದಾ? ನನಗೆ ಹೇಳಲಿಲ್ಲ. ಇವಾಗ ಅದು ಮುಖ್ಯನಾ? ಅಣ್ಣ ನಿಜ ಹೇಳ್ರು, ನೀವಿಬ್ರು ಏನಕ್ಕೆ ಬಂದಿದ್ರಿ ಅಂತ. ನಾನು ನಮ್ಮ ಹುಡುಗಿ ನೋಡೋಕೆ ಬಂದೆ. ಅಗ್ರಜ ಅಮೂಲ್ಯನ್. ನಾ ಹೇಳಿದಿಲ್ವಾ ಸಾರ್ಥಕ್, ಅವರಿಬ್ರು ಮಧ್ಯೆ ಏನೋ ನಡೀತಾ ಇದೆ ಅಂತ. ಅವರಿಬ್ರು ಮುಖ ನೋಡಿದ್ಯಾ? ನಾನು ಹೀಗೆ ಹೇಳಿ ಹೇಳಿ ಉರಿಸ್ತಾ ಇರ್ತೀನಿ, ಬಟ್ ಅಂಥದ್ದೇನೂ ಇಲ್ಲ ಅಂತ ಅನ್ಕೊಳ್ತೀನಿ. ಸೂರ್ಯ ಪಶ್ಚಿಮದಲ್ಲಿ ಹುಟ್ಬೋದು, ಆದರೆ ಅವರಿಬ್ಬರ ಮಧ್ಯ ಲವ್ ಹುಟ್ಟೋದು ಚಾನ್ಸೇ ಇಲ್ಲ. ಹಲೋ, ಸಿನಿಮಾದಲ್ಲೆಲ್ಲ ಹೀಗೆ ಲವ್ ಆಗೋದು ಅಲ್ಲ. ನಾನು ಆದಿನ ಜೊತೆ ಸ್ಪೆಂಡ್ ಮಾಡೋಕ್ಕಿಂತ ಜಾಸ್ತಿ ಟೈಮು ವೇದಾಂತ್ ಅಮೂಲ್ಯ ಜೊತೆ ಸ್ಪೆಂಡ್ ಮಾಡ್ತಾರಲ್ಲ. ಬಾವಾ, ನನ್ನ ಡ್ರಾಪ್ ಮಾಡೋ ಡ್ಯೂಟಿ ನಿಮ್ಮದೇ ಈಗ. ಹಲೋ, ನಮಸ್ತೆ. ನನ್ನ ಹೆಸರು ಆರ್ತಿ ಅಂತ. ಹಲೋ. ಛೇ, ಫೋನ್ ಬೇರೆ ಸ್ವಿಚ್ ಆಫ್ ಆಯಿತು. ಚಾರ್ಜ್ ಹಾಕೋದೇ ಮರ್ತ್ಬಿಟ್ಟಿದ್ದೀನಿ. ಈಗೇನು ಮಾಡೋದು? ಅಮ್ಮು ಬೇರೆ ಆರ್ತಿ ಕೊಡೋ ಒಡವೆ ಎಲ್ಲ ತೊಗೊಂಬ ಅಂದಿದ್ದಾರೆ. ನಾನೆಲ್ಲ ಒಡವೆನೂ ಶಾರದಾಗೆ ಕೊಟ್ಟಿದ್ದೀನಿ. ಈಗ ಹೇಗಾದರೂ ಮಾಡಿ ಶಾರದಾಗೆ ಗೊತ್ತಾಗದೇ ಇರೋ ಹಾಗೆ ಆ ಒಡವೆ ಎಲ್ಲ ತಗೋಬೇಕು. ಯಾಕೆ, ಏನಾಯ್ತು? ಕಾಲ್ ಕಟ್ಟಾಯಿತು ಅನಿಸುತ್ತೆ, ತಗೊಳ್ಳಿ. ಹೌದಾ? ಶಾರದಾ, ನಿಮ್ಮ ಯಜಮಾನ್ರ ಹೆಸರೇನು? ಕಾರ್ಡ್ ಮೇಲೆ ಬರಿಬೇಕಲ್ವ, ಅದಕ್ಕೆ ಕೇಳಿದೆ. ಪ್ರಣವ್ ಅಂತ. ಹೌದಾ? ಹೆಸರು ತುಂಬ ಚೆನ್ನಾಗಿದೆಯಮ್ಮ. ನಿಮ್ಮಿಬ್ಬರನ್ನೂ ಆ ಭಗವಂತ ಚೆನ್ನಾಗಿಟ್ಟಿರಲಿ. ನಿಮ್ಮ ಆಶೀರ್ವಾದ ಇದ್ದರೆ ನಾವು ಖಂಡಿತ ಚೆನ್ನಾಗಿರ್ತೀವಿ ಮಾ. ಆರ್ತಿ ಗೌತಮ್ ಮದುವೆ ಆದಮೇಲೆ ಮೊದಲನೇ ಸರ್ತಿ ಮನೆಗೆ ಊಟಕ್ಕೆ ಕರಿತೀವಲ್ಲ, ಆಗ ನಿನ್ನನ್ನು ನಿನ್ನ ಗಂಡನ್ನು ಕರಿತೀನಿ. ಖಂಡಿತ ಮನೆಗೆ ಬರಬೇಕು, ಸರಿನಾ? ಖಂಡಿತ ಬರ್ತೀವಿ ಮಾ. ಇವತ್ತು ಅವ್ರಿಗೆ ಕೆಲಸ ಇಲ್ಲ ಅಂದಿದ್ರೆ ಇವತ್ತೇ ಕರ್ಕೊಂಡು ಬರ್ತಿದ್ದೆ. ಅಮ್ಮ, ನಾನಿನ್ನು ಹೊರಡ್ತೀನಿ. ಅಯ್ಯೋ, ಯಾಕಮ್ಮ ಅವಸರ? ನಮ್ಮವ್ರು ಏನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಮರ್ತ್ಬಿಟ್ಟಿದಾರಂತೆ. ಅರ್ಜೆಂಟಾಗಿ ನಾನು ಹೋಗಲೇಬೇಕು. ನಾನು ಹೋಗಲಿಲ್ಲ ಅಂದರೆ ಅವ್ರಿಗೆ ಲೇಟ್ ಆಗುತ್ತೆ. ಹೌದಾ? ಸರಿನಮ್ಮ, ಬಾ, ನಿನಗೆ ಕುಂಕುಮ ಕೊಡ್ತೇನೆ. ಸರಿಮ್ಮ, ನಾನು ಹೊರಡ್ತೀನಿ.
ಬರೋಣ ಅಂತ ನೀನೆಲ್ಲಿ ಕೇಳ್ತೀಯ? ಯಾವಾಗಲೂ ನನ್ನ ಹಡ್ಗನಂತ ಕಾರೇ ಇರಬೇಕು ಅಂತೀಯ. ಈಗ ಏನಾಯ್ತು ಅಂತ ಹಿಂಗೆ ಬಡ್ಕೋತಿದ್ಯಾ? ಯಲಹಂಕದಲ್ಲಿ ಕಾರ್ ಪಾರ್ಕ್ ಮಾಡಿ ಶ್ರೀಲಂಕಕ್ಕೆ ನಡ್ಕೊಂಡು ಬಂದಂಗಾಯ್ತು. ನೀನು ನಿನ್ನ ಕಂಪ್ಯಾರಿಸನ್ಸ್ ದೊಡ್ಡ ಬುದ್ಧಿವಂತೆ ಥರ ಆಡೋದಕ್ಕೆ ಹೋಗ್ಬೇಡ. ನನ್ನ ಕಾರ್ನ ಅಲ್ಲಿ ಪಾರ್ಕ್ ಮಾಡದೆ ಬಂದಿದ್ರೆ ಗೌತಮ್ಗೆ ಗೊತ್ತಾಗಿ ಹೆಂಡತಿ ಜೊತೆ ಎಸ್ಕೇಪ್ ಆಗಿರೋ. ಹಲೋ, ಪದೇ ಪದೇ ಗೌತಮ್ ಹೆಂಡತಿ ಅಂತ ಹೇಳ್ಬೇಡ. ಅವಳು ಗೌತಮ್ ಹೆಂಡತಿನೇ. ಹಲೋ, ಆರೋಪಿಗೂ ಅಪರಾಧಿಗೂ ಡಿಫ್ರೆನ್ಸ್ ಇದೆ. ಇನ್ನು ಏನು ಡಿಸೈಡ್ ಆಗಿಲ್ಲ ಆ್ಯಂಡ್ ನೀನು ಅಂದ್ಕೊಂಡಂಗೆ ಏನು ಇರೋದೂ ಇಲ್ಲ. ಮತ್ತೆ ಯಾಕೆ ಬಂದೆ? ಹೋಗೋ ಕೆಲಸ ಆಗಲ್ಲ ಅನ್ನೋ ಗ್ಯಾರಂಟಿ ಮೇಲೆ. ಕೆಲಸ ಆಗಿಲ್ಲ ಅಂದರೆ ಮದುವೆಗೆ 1 ವಾರ ರಜೆ ಸಿಗುತ್ತಲ್ಲ, ಅದಕ್ಕೆ. ಹಾಗೆ ಆಗುತ್ತೆ. ಆ ಕಾನ್ಫಿಡೆನ್ಸ್ ನನಗೆ. ಸಂಜೆ ನಮ್ಮ ಮನೇಲಿ ಮೆಹಂದಿ ಪ್ರೋಗ್ರಾಮ್ ಇದೆ, ನಾನು ಹೋಗ್ಬೇಕು. ನಿಂತ್ಕೊಳ್ರಿ. ಏನೇ? ನಾನೊಬ್ಳೆ ಎಷ್ಟು ಅಂತ ಕಷ್ಟಪಡೋದು, ನೀವು ಮಾತ್ರ ಹೆಗಲ್ ಮೇಲೆ ಟವಲ್ ಹಾಕೊಂಡು ಸುಮ್ಮನೆ ಓಡಾಡ್ತಾ ಇರಿ. ಅಯ್ಯೋ, ಇದ್ದಕ್ಕಿದ್ದಾಗೆ ನಿನಗೇನಾಯ್ತು? ನನ್ನನ್ನು ಯಾಕೆ ಬೈತಾ ಇದೆಯಾ? ಮನೆ ಯಜಮಾನ ಹೆಗಲ್ ಮೇಲೆ ಒಂದು ಟವಲ್ ಇದ್ರೆ ಚೆನ್ನಾಗಿರುತ್ತೆ ಅಂತ ನೀನೇ ಕೊಟ್ಟಿದ್ದು, ಹಾಕೊಂಡು ಓಡಾಡ್ತಾ ಇದ್ದೀನಪ್ಪ. ನಾನು ಹೇಳಿದ್ರೆ ಇದು ಮಾತ್ರ ಚೆನ್ನಾಗಿ ನೆನಪಿದೆ ನಿಮಗೆ. ಆದರೆ ಇವತ್ತು ಬಳೆ ಶಾಸ್ತ್ರನೂ ಆಗುತ್ತೆ. ಕರೆಕ್ಟ್ ಟೈಮ್ಗೆ ಬಳೆಗಾರ ಬರಬೇಕು ಅನ್ನೋದು ಮಾತ್ರ ಮರ್ತೋಯ್ತು ಅಲ್ವಾ? ಹೇಳಿದ್ದೆ ಕಣೆ, ಇನ್ನೂ ಬಂದಿಲ್ವಾ? ಅದಕ್ಕೆ ಟೆನ್ಷನ್ ಆಗಿರೋದು. ಫೋನ್ ಆದರೂ ಮಾಡ್ರಿ. ಫೋನ್ ನಂಬರ್ ಇಲ್ಲ ಕಣೆ. ರಾಜೀವ್ ಅಣ್ಣಂಗೆ ಪರಿಚಯದವನವನು. ರಾಜೀವ್ ಅಣ್ಣಂಗೆ ಹೇಳಕ್ಕೆ ಕೇಳಿದ್ದೆ. ಆದ್ರೆ ಈಗ ಹೊತ್ತಾಗ್ತಿದೆ. ಬಳೆಗಾರ ಬರದಿದ್ರೆ ಏನು ಮಾಡೋದು? ಹೌದು ಮಂಜು, ಶಾಸ್ತ್ರ ಆಗಲೇಬೇಕಲ್ವಾ? ತುಂಬ ಲೇಟ್ ಆದರೆ ಚೆನ್ನಾಗಿರಲ್ಲ. ಆದಷ್ಟು ಬೇಗ ಏನಾದರೂ ವ್ಯವಸ್ಥೆ ಮಾಡಿಬಿಡಿ. ಇರಿ, ರಾಜೀವ್ ಅಣ್ಣಂಗೆ ಫೋನ್ ಮಾಡ್ತೀನಿ. ಬಾವ, ಯಾಕೆ ನಮ್ಮ ಅತ್ತೆ ಮಾವ ಟೆನ್ಷನಲ್ಲಿರಂಗೆ ಕಾಣಿಸ್ತಾರೆ? ಬಳೆ ಶಾಸ್ತ್ರ ಆಗಬೇಕಂತೆ, ಬಳೆಗಾರನೇ ಬಂದಿಲ್ಲ, ಅದಕ್ಕೆ. ಅಯ್ಯೋ, ಈಗ ಅವ್ನು ಬಂದಿಲ್ಲ ಅಂದರೆ ಏನಾಗುತ್ತೆ? ಇನ್ನೇನಾಗುತ್ತೆ, ಶಾಸ್ತ್ರ ಕ್ಯಾನ್ಸಲ್ ಮಾಡಿಸ್ತಾರೆ. ಅನಿವಾರ್ಯ, ಬೇರೆ ವಿಧಿನೇ ಇಲ್ಲ. ನೋನೋ, ನನ್ನ ಆರ್ತಿ ಮದುವೆಯಲ್ಲಿ ನಡಿಬೇಕಾದ ಶಾಸ್ತ್ರ ಎಲ್ಲ ನಡಿಬೇಕು. ಅವ್ರಿಗೋಗಿ ಹೇಳಿ ಬಳೆಗಾರ ಬರ್ತಾನೆ ಅಂತ. ಬಳೆಗಾರ ಬರ್ತಾನ? ಏನು ಹೇಳ್ತಿದ್ಯಾ ವಿಕ್ರಾಂತ್? ಅವನ ನಂಬರ್ ಕೂಡ ಇಲ್ವಂತೆ. ಈಗ ಹಸುವಾಗ್ತಿದೆ. ನಿನ್ ಕಾನ್ಫಿಡೆನ್ಸ್ನ ತಿಂದು ಹೊಟ್ಟೆ ತುಂಬಿಸ್ಕೊಳಕ್ ಆಗಲ್ಲ. ತಾಜ್ ಮಹಲ್ ತೋರಿಸ್ತೀನಿ ಅಂತಲ್ಲ, ಬೇಗ ದರ್ಶನ ಮಾಡಿಸು. ಇದೇ ರೋಡಲ್ಲಿ ಇರೋದು ಅಂತ ಗೊತ್ತು, ಬಟ್ ಯಾವ ಮನೆ ಅಂತ ಗೊತ್ತಿಲ್ಲ. ಹಣೆ ಬರಕ್ಕೆ ಹೊಣೆ ಯಾರು ಅಂದಂಗೆ ನಿನ್ ಜೊತೆ ನಿನ್ನ ನಂಬಿ ಬಂದಲ್ಲ, ನನಗೆ ನಾನೇ ಹೊಡ್ಕೊಳ್ಬೇಕು. ಧಾರಾಳವಾಗಿ ಹೊಡ್ಕೊ, ನಂದೇನು ಅಭ್ಯಂತರ. ಲುಕ್ ಎಲ್ಲ ಕೊಡ್ಬೇಡ. ನಿನಗೆ ಕೆಲಸ ಇದೆ ಅಂತ ಇಲ್ಲಿ ಕರ್ಕೊಂಬಂದೆ. ಗೊತ್ತಿಲ್ಲ, ಗುರಿ ಇಲ್ಲ, ಹೇಗೆ ಹೊಡ್ಕೋದು? ನಾನು ಒಳಗೆ ಗೊತ್ತಿಲ್ಲದಿರೋ ಹಾಗೆ ಅವಳು ಫೋಟೋ ತೊಗೊಂಡಿದ್ದೀನಿ. ತೋರಿಸಿ ಯಾರಿಗಾದ್ರೂ ಕೇಳಿದ್ರೆ ಅವ್ರ ಮನೆ ಯಾವುದು ಅಂತ ಹೇಳ್ತಾರೆ. ಇದು ಆಲ್ಮೋಸ್ಟ್ ಡೆಡ್ ಎಂಡ್, ಸೊ ಇಲ್ಲೇ ಎಲ್ಲೋ ಇರಬೇಕು. ಇಷ್ಟೆಲ್ಲ ಗೊತ್ತಿದ್ದು ಭಾಷಣ ಬಿಗಿಯೋಬೋದು, ಯಾರನ್ನಾದ್ರೂ ಕೇಳುತ್ತಾನೆ. ಲೇಡೀಸ್ ಫೋಟೋ ತೋರಿಸಿ ಅವ್ರ ಮನೆ ಇಲ್ಲಿ ಅಂತ ಕೇಳಿದ್ರೆ ಪೊರ್ಕೆ ಅಂದ್ಕೊಳ್ತಾರೆ ಅಂತಾನೆ ನೀನು ಇಲ್ಲಿ ಕರ್ಕೊಂಬಂದಿದ್ದು. ನಿನ್ನ ನೋಡಿದ್ರೆ ಹಾಗೆ ಅನ್ಸುತ್ತೆ ಬಿಡು. ವಾಟ್? ಏನಂದೆ? ಏನಿಲ್ಲ, ಜೆಂಟಲ್ಮ್ಯಾನ್ ಅಂದೆ. ತಗೋ, ಕಲ್ಲಿನ ಬೇಕಾದ್ರೂ ಮಾತಾಡಿಸ್ತಿಲ್ಲ. ಇಲ್ಲಿ ಜನಗಳಿಗೆ ಫೋಟೋ ತೋರಿಸಿ ಅವಳ ಮನೇಲಿ